ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋನ. ಇವತ್ತು ಜೋಳ ಮುರಿಯೋಕೆ ಹೋಗ್ತಾಯಿದ್ದೀವಿ. ಎತ್ತಿನ ಗಾಡಿ ಇಲ್ಲ, ಇವತ್ತು ಟ್ಯಾಕ್ಟ್ರಲ್ಲಿ ಹೋಗ್ತಾಯಿದ್ದೀವಿ. ಎತ್ತಿನ ಗಾಡಿ ಪಂಚರ್ ಆಗ್ಬಿಟ್ಟೈತೆ, ಅದಕ್ಕೋಸ್ಕರ ಟ್ಯಾಕ್ಟ್ರಲ್ಲಿ ಹೋಗ್ತಾಯಿದ್ದೀವಿ. ನಾನು, ನನ್ನ ಮಕ್ಕಳು, ನಮ್ಮ ಮನೆಯವರು. ನನ್ನ ಮಗ ಇಲ್ಲೇ ಇರ್ತಾನೆ. ಅದು ಏನಕ್ಕೆ ಅಂದರೆ ಜೋಳ ಇರೋವನು ಕುಯ್ದುಕೊಂಡು ಇಲ್ಲೇ ಇರ್ತೀನಿ, ಹಸಗಳು ನೋಡ್ಕೊಂಡು ಅಂದ್ಬಿಟ್ಟು ಇಲ್ಲೇ ಅವನೇ. ನಾವು ಹೋಗ್ತಾಯಿದ್ದೀವಿ ಟ್ಯಾಕ್ಟ್ರಲ್ಲಿ. ಎತ್ತಿನ ಗಾಡಿ ಪಂಚರ್ ಆಗ್ಬಿಟ್ಟದೆ, ಟ್ಯಾಕ್ಟ್ರಲ್ಲಿ ಹೋಗ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಮಳೆ ಹೋಗ್ಬಿಟ್ಟದೆ. ಜೋಳದಲ್ಲಿ ಅದು ಹೆಂಗೆ ಮುರಿತೀವೋ ಗೊತ್ತಿಲ್ಲ, ಕಾಲೆಲ್ಲ ಊದ್ಕೊತಾವೋ ಏನಾಯ್ತವೋ. ಹೋಗ್ತಾ ಇದ್ದೀವಿ ನೋಡಿ, ಯಾವ ಥರ ಮಳೆ ಆಗೈತೆ. ಸಿಕ್ಕಾಪಟ್ಟೆ ಮಳೆ ಆಗ್ಬಿಟ್ಟೈತೆ. ನೈಟು 1 ಗಂಟೆಯಲ್ಲಿ ರೋಡಲ್ಲೆಲ್ಲ ನೀರು ನಿಂತಿದೆ ನೋಡಿ. ನಮ್ಮನೆ ನಿಧಾನಕ್ಕೆ ಹೋಗ್ತೀನಿ, ವೀಡಿಯೋ ಮಾಡ್ಕೊಂಡ್ರು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಮಳೆ ಬಂದಿರೋದು ಹಂಗೆ ಹೊಲ್ದಾಗ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ. ಇವತ್ತು ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ರೆ ಹೊಸ್ದಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮಾಡ್ತೀನಿ. ಬೇಬಿಕಾರ್ನ್ ಇವತ್ತಿಗೆ 3 ದಿವಸದ್ದು ವೀಡಿಯೋ ಇದು. 3 ದಿವಸದ್ದು ಜೋಳ ಮುರಿದು ಹಾಕಾಯಿತು. ಇನ್ನೆರಡು ಸತಿ ಮುರಿದ್ರೆ ಲಾಸ್ಟು. ಇವತ್ತು ಒಂದು ಸಲ ಹೋಗ್ತಾಯಿದ್ದೀವಿ. ಒಂದು ಸ್ವಲ್ಪ ಬಿಸಿಲಾದ್ಮೇಲೆ ಹೋಗ್ಬೇಕಾಯಿತು. ನಿಮಗೆ ಗೊತ್ತಲ್ಲ, ಹೇಳಿದ್ದೀನಿ ವೀಡಿಯೋಗಳಲ್ಲೆಲ್ಲ. ಒಳಗೆ ಬಿಸಿಲಾದ್ಮೇಲೆ ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಈಗಲೇ ಹೋಗ್ತಾಯಿದ್ದೀವಿ. ಒಳಗಡೆ ಹೋಗೋಕ್ಕಾಯ್ತದೆ ಹೆಂಗೋ ಗೊತ್ತಿಲ್ಲ. ನೋಡಿ, ಹೊಲ್ದ ಹತ್ರ ಬಂದು ಸಿಕ್ಕಾಪಟ್ಟೆ ಮಳೆ ಹುಯ್ತೈತೆ. ನಮ್ಮ ಮನೆಯವ್ರು ಅವ್ರ ಫ್ರೆಂಡ್ಗೆ ವೀಡಿಯೋ ಕಾಲ್ ಮಾಡಿ ತೋರಿಸ್ತಾರೆ ಮಳೆ ಹುಯ್ದಿರೋದು. ನೋಡಿ, ಸಿಕ್ಕಾಪಟ್ಟೆ ಮಳೆ ಹುಯ್ದದೆ. ಇಲ್ಲೆಲ್ಲ ಸೀಮೆ ಹುಲ್ಲಲ್ಲೆಲ್ಲ ನೀರು ತುಂಬ್ಕೊಂಬಿಟ್ಟೈತೆ, ಮೇಲೆ ಕೆಳಗೆಲ್ಲ. ಜೋಳ ಕಡ್ಡಿಲಿ ಇನ್ನು ಹೆಂಗೋ ಗೊತ್ತಿಲ್ಲ. ಜೋಳ ಕಡ್ಡಿಗೆ ಮಳೆ ಹುಯ್ದ್ರೆ ಮಳೆ ನೋಡಿ. ಇವತ್ತು ಮಳೆ ಹುಯ್ದಿರೋದು ಕೂತೇನೆ, ಸೂಪರಾಗಿ ಬಂದವೆ. ಇರಬಾರ್ದವೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟವೆ ಜೋಳ. ಇವೆಲ್ಲ ಮುರ್ಕೊಂಡು ಇವಾಗ ನಾವು ಹೋಗಬೇಕು. ಒಳಗಡೆ ಹೋದ್ರೆ ಕಾಲು ಊದ್ಕೊತದೆ, ಏನೋ ಗೊತ್ತಿಲ್ಲ ನೋಡಿ. ಟೈರ್ ಹಿಂಗಾಗದೆ. ತೆನೆಗಳು ಚೆನ್ನಾಗಿ ಬಂದೈತಿ ಇವತ್ತು ಮಳೆ ತಾವಕ್ಕೋದ್ಕು. ನೋಡಿ, ಕೆಳಗಡೆ ಜೋಳ ಮುರಿದಿದ್ದಾಲೆ ಉತ್ತಿ ಹಸ ಮಾಡಿಬಿಟ್ಟಿದ್ದೀವಿ. ಇನ್ನು ಅಷ್ಟೆಷ್ಟು ಗಡ್ಡೆವಿನ್ನು ಎಲ್ಲ ನೀಟಾಗಿ ಹಸ ಮಾಡಿದ್ದೀವಿ. ಇವತ್ತಿನ್ನೂ ಬಿಸಿಲೇ ಬಂದಿಲ್ಲ. 7-10 ಆದರೂ ಬಿಸಿಲು ಬಂದಿಲ್ಲ ನೋಡಿ. ಎಲ್ಲ ಹಸ ಆಗದೆ, ಅಷ್ಟು ಗಡ್ಡೆ ಕುಯ್ಕೊಂಡೈತೆ. ತಿರ್ಗಾ ಜೋಳ ಹಾಕ್ತಾರತ್ತೆ. ಜೋಳ ಎಲ್ಲ ಮುರಿದಾಯಿತು. 9 ಚೀಲ ಸಿಕ್ಕೈತೆ. ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ಇವತ್ತೇ ಬಿಡಿಸ್ಬೇಕು, ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. 9-10 ಆಗೈತೆ ಟೈಮ್. ಈಗ 7-7:30 ಬಂದು ನಾವು 9:30 ಹೋಗ್ತಾಯಿದ್ದೀವಿ. ಬಂದಾಗಲೇ ಜೋಳ ಬಿಡಿಸ್ತಾ ಇದ್ದೀವಿ. ಊಟ ನಾಷ್ಟ ಮಾಡಿಬಿಟ್ಟು ಜೋಳ ಬಿಡಿಸ್ಕೊಂಡು ಕೂತ್ಕೊಂಡು 3 ಗಂಟೆಗೆ ಗಾಡಿ ಬರುತ್ತೆ. 3 ಗಂಟೆ ಅಷ್ಟೊತ್ತು ಕೊಡ್ಬೇಕಲ್ಲ ಅಂತ. ಆಮೇಲೆ ಲಾಸ್ಟ್ ಎಂಡಲ್ಲಿ ಜೋಳದಲ್ಲಿ ನೈಟು ಒತ್ತಂದು ಸುರಿದಿದ್ವಲ್ಲ, ಅದ್ರೊಳಗೆ ಹಾವು ಸೇರ್ಕೊಂಬಿಟ್ಟೈತೆ ನೋಡಿ. ಹಾವು ಸೇರ್ಕೊಂಬಿಟ್ಟೈತೆ. ನಾವು ಏನು ಜೋಳ ಹಿಂಗೆ ಎತ್ತದಲ್ಲ ಅಂತ ಲಾಸ್ಟ್ ಎಂಡಲ್ಲಿ ನೋಡ್ತೀವಿ ಹಾವು. ನಮಗೂ ಭಯ ಆಯಿತು. ಹಾವು ನೋಡಿದ್ರೆ ಭಯ ಆದೇ ಆಗುತ್ತೆ ಯಾರಿಗಾದ್ರೂ ನೋಡಿ. ಅಲ್ಲಿ ಯಾರಿಗೆ ಆದರೂ ಭಯ ಆಗುತ್ತೆ ಹಾವು ನೋಡಿದ್ರೆ. ಅದಕ್ಕೋಸ್ಕರ ನಮ್ಮ ಮನೆಯವರು ಹೊಡೆದಾಕ್ಬಿಟ್ರು ಅದನ್ನ ನೋಡಿ. ಹಂಗಾಡುತ್ತೆ ಯಾವುದು ನೋಡಿ. ಭಯ ಆಗೋಯ್ತು ಹೊಡೆದಾಕ್ಬಿಟ್ಟು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನಾವು ಬಿಡಿಸಿದ್ದು 4 ಕ್ರೇಟ್ ಆಗೈತೆ. ಇನ್ನೂ ಒಂದು ಮನೆಗೆ ಹಾಕಿದ್ದು, ಅವ್ರದ್ದು 1-2 ಕ್ರೇಟ್ ಆಗುತ್ತೆ. ಇಷ್ಟ ಆಯಿತು ನೋಡಿ ಇವತ್ತೊಂದು ವಿಡಿಯೋ.